ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಶ್ರವಣ ಮಾಡ್ತಕ್ಕಂಥ ಸರ್ವರಿಗೂ ಉಗಾದಿ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ, ಸರ್ವ ಜೀವಾತ್ಮರಿಗೂ ಆ ಸದ್ಗುರು ಸಿದ್ಧಾರೂಢ ಆಯುರ ಆರೋಗ್ಯ ಸಿರಿ ಸಂಪತ್ತು ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ಆ ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಒಂದು ಪ್ರವಚನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಸಿದ್ಧನಿದ್ದಿಯ ಸ್ಥಳದಿ ಭಕ್ತರು ಮುದ್ದಿನಿಂ ಚಪ್ಪರವ ಹಾಕುತ್ತಾ ಶುದ್ಧ ನೀರಿಗೆ ಬಾವಿ ಕಡಿಸುತ್ತಾ ಸೇವೆಗೈದಿಹರು. ಸಿದ್ಧ ತಲೆಯಲ್ಲಿ ಬೆಂಕಿ ಇಟ್ಟಿಹ ಬುದ್ಧಿಹೀನನು ನಾಶವಾದನು, ಸಿದ್ಧ ಶ್ರೀ ಗುರುವರನು ಉಜ್ಜನ್ನನವರ ಮನೆಗೆ ಮಗನಾದ ಅಂತ. ಅಂದ್ರೆ ಈ ಸಿದ್ಧಾರೂಢರ ಕೀರ್ತಿ ದಿನದಿಂದ ದಿನಕ್ಕೆ ಬೆಳ್ಯಾಕತ್ತಿ, ಅವರ ಒಂದು ಕೀರ್ತಿಯನ್ನು ಕೇಳಿ ಮತ್ಸರಗೊಳ್ಳದಂಥ ಜನರಿಗೆ, ಅಂದ್ರೆ ಹೊಟ್ಟೆ ಕಿಚ್ಚಿನ ಜನರಿಗೆ, ಮತವಾದಿಗಳಿಗೆ ದುಃಖವನ್ನು ಚಿಂತೆಯನ್ನು ಮಾಡ್ತು. ಸದ್ಗುರುವಿನಲ್ಲಿ ಶ್ರದ್ಧೆಯನ್ನಿಟ್ಟ ಪ್ರತಿದಿನ ಸಿದ್ಧಾಶ್ರಮಕ್ಕೆ ಬಂದ ಶಾಸ್ತ್ರ ಶ್ರವಣ ಮಾಡುವಂಥ ಸದ್ಭಕ್ತರಿಗೆ ಸಮಾಧಾನ ಮತ್ತು ಶಾಂತಿಯನ್ನು ನೀಡಾಕತ್ತಿ. ಇಂಥ ಟೈಮ್ದೊಳಗೆ ಆ ಸಿದ್ಧಾರೂಢರಿಗೆ ಅಲ್ಲಿ ಇರಲಿಕ್ಕೆ ಅನುಕೂಲ ಆಗಲಿ ಅಂತ ತಿಳ್ಕೊಂಡ ಅಲ್ಲಿ ಭಕ್ತರು ಏನು ಮಾಡ್ತಾರೋ ಅಂತಂದ್ರೆ, ಆ ಚಿದ್ಗನ ಸ್ವಾಮಿಗಳ ಸಮಾಧಿ ಹತ್ತಿರ ಇದ್ದಂಥ ಡಬ್ಬಗಳ್ಳಿ, ಮುಳ್ಳು ಮತ್ತು ಕಸ ಕಡ್ಡಿ ಇಂಥವನ್ನೆಲ್ಲ ತೆಗೆದ ಸ್ವಚ್ಛ ಮಾಡಿ ನಾಗಪ್ಪ ಅಂತಕ್ಕಂಥ ಭಕ್ತ ಚಪ್ರ ಹಾಕಿಸ್ತಾನು. ಹೊಂಬಪ್ಪ ಅಂತಕ್ಕಂಥ ಭಕ್ತ ಆ ಆಶ್ರಮದೊಳಗೆ ಒಂದು ಬಾವಿ ಕಡಿಸ್ತಾನು. ಹಿಂಗೆ ಎಲ್ಲರೂ ಒಬ್ಬೊಬ್ಬರು ತಮ್ಮ ತಮ್ಮ ಯೋಗ್ಯಾನುಸಾರ ತಮಗೆ ನೀಗಿದಂಗೆ ಅಲ್ಲೇ ಭಕ್ತಿ ಸೇವೆಯನ್ನು ಸಲ್ಲಿಸ್ತಾರೆ. ಹಂಗೆ ಅವ್ರು ಏನು ಮಾಡ್ತಿದ್ರು ಅಂತಂದ್ರೆ, ಎಲ್ಲರೂ ಕೂಡಿ ಆಶ್ರಮದೊಳಗೆ ಅಡುಗೆ ಮಾಡಿ ಆ ಸಿದ್ಧಾರೂಢರನ್ನ ಕೂಡ್ಕೊಂಡು ಅಲ್ಲೇ ಪ್ರಸಾದ ಸ್ವೀಕಾರ ಮಾಡ್ತಿರ್ತಾರೆ. ಇಂಥ ಒಂದು ವೈಭವವನ್ನು ಕಂಡಂಥ ಮತ್ಸರ್ಯ ಬುದ್ಧಿ ಜನ ಏನು ಮಾಡಿದರು ಅಂತಂದ್ರೆ, ಆ ಲಿಂಗ ಇಲ್ಲದ ಭವ್ಯ ಮಠಕ್ಕೆ ಯಾರೂ ಹೋಗಬಾರ್ದು, ಅಕಸ್ಮಾತ್ ಯಾರಾದರೂ ಹೋದ್ರೆ ಅಂಥವ್ರಿಗೆ ಶಿಕ್ಷಾ ಕೊಡ್ತೀವಿ ಅಂತೇಳಿ ಕಟ್ಟಪ್ಪಣೆ ಮಾಡ್ತಾರೆ. ಹಿಂಗೆ ಕಟ್ಟಪ್ಪಣೆ ಮಾಡಿದ್ರಾಗಿಯೂ ಕೂಡ ಅದನ್ನು ಲೆಕ್ಕಕ್ಕೆ ತಗೊಳ್ಳಾರ್ದನ ಜನ ಏನು ಮಾಡ್ತಾರೋ ಭಕ್ತಿಯಿಂದ ಆ ಸಿದ್ಧಾಶ್ರಮಕ್ಕೆ ಹೋಗಿ ಸೇವೆ ಸಲ್ಲಿಸ್ತಿರ್ತಾರೆ, ಶಾಸ್ತ್ರ ಶ್ರವಣ ಮಾಡ್ತಿರ್ತಾರೆ. ಇದನ್ನೆಲ್ಲ ಕಂಡಂಥ ಒಬ್ಬವ ಕೆಡುಕ ದುಷ್ಟ ಹಂದ್ರಯ್ಯ ಅಂತಕ್ಕಂಥವ ಆ ರಾತ್ರಿ ಸಮಯದೊಳಗೆ ಸಿದ್ಧಾಶ್ರಮಕ್ಕೆ ಹೋಗಿ ಮಲಗಿದಂಥ ಸಿದ್ಧಾರೂಢರನ್ನ ಎಬ್ಬಿಸಿ ಕುಂಡ್ರಿಸಿ ಅವರ ಬೋಳ್ ತಲೆ ಮ್ಯಾಗ ತನ್ನ ಮಚ್ಚಿ ಇಡ್ತಾನೆ. ಮಚ್ಚಿ ಅಂದ್ರೆ ತನ್ನ ಕಾಲೊಳಗಿದ್ದಂಥ ಚಪ್ಪಲಿಯನ್ನು ಆರೂಢರ ತಲೆ ಮ್ಯಾಗ ಇಡ್ತಾನೆ. ಇವನ್ನ ಕೆಳಗೆ ಕೆಡವಿದೆ ಅಂತಂದ್ರೆ ನಿನ್ನ ಕುಸ್ಬಿ ಬಡ್ದಂಗೆ ಬಡಿತೀನಿ ಅಂತೇಳಿ ತಿಳ್ಕೊಂಡ ಯಮದೂತ ನಿತ್ತಂಗೆ ಅವ್ರ ಮುಂದೆ ನಿಂದಿರ್ತಾನೆ. ಆವಾಗ ಅವ್ರ ತಲೆ ಮ್ಯಾಗಿದ್ದಂಥ ಆ ಪಾದರಕ್ಷೆಗಳು ಸ್ವಲ್ಪ ಕಾಲ ಇದ್ದ ಅವು ಕೆಳಗೆ ಬೀಳ್ತಾವೆ. ಕೆಳಗೆ ಬಿದ್ದಾಗ ಆ ಹೆಂಡು ಹುಡುಕಿಗೆ ಮತ್ತಷ್ಟು ಸಿಟ್ಟು ಬರ್ತೈತಿ. ಸಿಟ್ಟು ಬಂದ ಸಿದ್ಧಾರೂಢರನ್ನ ಬೈಕೊಂತ ಅವ್ರನ್ನ ಕುಸ್ಬಿ ಬಡಿಗೀಲಿ ಬಡಿಯಾಕ ಚಲೋ ಅಕ್ಕಾನ. ಅವನು ಹೊಡೆತಕ್ಕೆ ಸಿದ್ಧಾರೂಢರು ಪರಮಾತ್ಮನ ನೆನೆಸ್ಕೊಂತ ಶಿವಾರ್ಪಣ ಮಸ್ತು, ಹೊಡೆತಕ್ಕೊಮ್ಮೆ ಶಿವಾರ್ಪಣ ಮಸ್ತು ಅಂತಿರ್ತಾರೆ. ಆವಾಗ ಅತಿ ಹೆಚ್ಚಾಗಿ ಹೊಡೆಯುತ್ತಾ ಅವ ಏನು ಮಾಡ್ತಾನು ಅಂತಂದ್ರೆ, ನೀನ ಸಾಧು ಅಂತ ತಿಳ್ಕೊಂಡೇನ, ನೀನ ಸಾಧು ಆದ್ರೆ ಈ ಸೆರೆ ಯಾಕೆ ಕುಡಿಯುವಲ್ಲಿ, ನಿನಗೆ ನಿಜವಾಗಿ ಸಾಧು ಆಗುವಂಗೆ ನಾನಾ ಬೋಧನೆ ಮಾಡ್ತೇನೆ ಅಂತೇಳಿ ತಿಳ್ಕೊಂಡ ಅವ್ರಿಗೆ ಸೆರೆ ಕುಡ್ಸಕ್ಕೆ ಹೋಗ್ತಾನೆ. ಆವಾಗ ಸಿದ್ಧಾರೂಢರು ಸೆರೆ ಕುಡಿಯೋದಿಲ್ಲ, ಅವ್ರು ಅದನ್ನು ಬ್ಯಾಡ ಅಂತೇಳಿ ಇದನ್ನು ಮಾಡ್ತಾರೋ. ಆವಾಗ ಆ ಹೆಂಡು ಹುಡುಕಿಗೆ ಮತ್ತೊಟ್ಟು ಸಿಟ್ಟು ಬಂದ ಹೊಡ್ಯಾಕೆ ಚಲೋ ಹೋಗ್ತಾನ. ಆವಾಗ ಸಿದ್ಧಾರೂಢರು ಅಂತಾರು, ನೀನು ನನಗೆ ಗುರು ಇದ್ದಂಗೆ ಅದೀಪ, ನನಗೆ ಈ ಜನ್ಮದೊಳಗೆ ನನ್ನ ಕರ್ಮ ಕಳ್ಯಾಕೆ ಬಂದು ನೀನು ಒಬ್ಬ ನನ್ನ ಗುರು ಅಂತ
ತಿಳ್ಕೊಂಡು ನಿನಗೆ ಹೇಳ್ತೀನಿ. ಈಗ ಹೊತ್ತಾತು, ಭಕ್ತರು ಭಜನೆ ಮಾಡ್ಕೊತ ಇಲ್ಲಿ ಶಾಸ್ತ್ರ ಕೇಳಕ್ಕೆ ಬರ್ತಾರಿನ್ನ. ಅವ್ರು ನಿನ್ನ ನೋಡಿದ್ರಂದ್ರೆ ನಿನ್ನ ಸಾಯುವಂಗೆ ಅವ್ರು ಹೊಡಿತಾರು. ಅದಕ್ಕೆ ನೀನು ದಯವಿಟ್ಟು ನಿನ್ನ ಕೈ ಮುಗಿತೇನಪ್ಪ, ನೀ ನನ್ನ ಉದ್ಧಾರ ಮಾಡಿದಿ, ನನ್ನ ಕರ್ಮ ಕಳೆದಿ, ಅದಕ್ಕೆ ನಿನಗೆ ಉಪಕಾರ ಮಾಡಲೇ ನಾ ಇರುವುದಿಲ್ಲ. ಅದಕ್ಕೆ ನೀ ಏನು ಮಾಡಿಗಂತ ಈಗಿಂದೀಗ ನೀನು ಇದನ್ನು ಕೆಲಸ ಬಿಟ್ಕಾರ ಓಡಿ ಹೋಗು. ನಿನಗೆ ಬೇಕಾದ್ರೆ ಮತ್ತೆ ನಾಳೆ ರಾತ್ರಿ ಬಂದ ನಾನು ಹೊಡಿವಂತೆ, ಈಗ ಮಾತ್ರ ಹೋಗು. ಇಲ್ಲಾಂದ್ರೆ ನನ್ನ ಭಕ್ತರು ನಿನ್ನ ನೋಡಿದ್ರ ಅಂದ್ರೆ ನಿನ್ನ ಹೊಡಿತಾರು, ನೀ ಸತ್ತೋಕ್ಕಿಪ್ಪ, ಬೇಡ ನೀ ಹೋಗು ಅಂದ ಕೂಡಲೇನ ಅವ ಏನು ಮಾಡ್ತಾನೋ ಅಂತಂದ್ರೆ ಹೆಂಡು ಗುಡಕ ಅಂದ್ರಯ್ಯ ಹೆದರಿಕಾರ ಅಲ್ಲಿಂದ ಓಡಿ ಹೋಗ್ತಾನೆ. ಆಮೇಲೆ ಬೆಳಗಾದ ಕೂಡಲೇನ ಪ್ರತಿದಿನ ಬರುವಂಥ ಭಕ್ತರು ಬಂದು ನೋಡ್ತಾರೆ, ಸಿದ್ಧಾರೂಢರ ಮೈ ಮೇಲೆ ಬಾಸುಂಡಿಗಳು ಇದ್ದಿರ್ತಾವೆ. ಆ ಬಾಸುಂಡಿಗಳನ್ನು ನೋಡಿದಂಥ ಭಕ್ತರು ತಳಮಳಗೊಂಡ, ಅಪ್ಪ ಏನಪ್ಪ ಯಪ್ಪ ನೀನು ಹೊಡೆದವ್ರು ಯಾರಪ್ಪ ಹೇಳಿ ನಮಗೆ ಅಂತಾರೆ. ಆವಾಗ ಸಿದ್ಧರು ಹೇಳ್ತಾರೋ, ಇದು ನನ್ನ ಭೋಗ ಪ್ರಾರಬ್ಧ ಐತಪ್ಪ, ಅದಕ್ಕೆ ಆ ಪರಮಾತ್ಮಗೆ ನಾನು ಹೊಡೆದವರು ಒಂದ, ನನ್ನ ಸೇವಾ ಮಾಡೋರು ಒಂದ, ಇದು ಆ ಪರಮಾತ್ಮನ ಆಜ್ಞೆ ಐತಿ. ನೀವು ಕೂಡ ನನಗೆ ಪ್ರೀತಿಯಿಂದ ಸೇವಾ ಹೆಂಗೆ ಮಾಡ್ತೀರಿ ಹಂಗೆ ಅವನು ನನ್ನ ಸೇವಾನ ಮಾಡಿ ಹೋಗ್ಯಾನಪ್ಪ ಅಂತೇಳಿ ತಿಳ್ಕೊಂಡು ಹೇಳ್ಕೊತ ಏನು ಹೇಳ್ತಾರೋ ಅಂತಂದ್ರೆ, ಈ ಕೆಲಸ ಹೆಂಗೈತಪ್ಪ ಅಂತಂದ್ರೆ, ಒಂದು ಮನೆಯೊಳಗೆ ಮಗ್ಗ ಕಾಲಿಗೆ ಹುಣ್ಣಾಗಿರ್ತಾವೆ. ಅದು ತಂದೆ ಆದಂಥವ ಆ ಹುಣ್ಣು ತೊಳೆದು ಔಷಧ ಹಚ್ಚುವಾಗ ಆ ಹುಡುಗ ಅಳಕ್ಕೆ ಚಲೋ ಆಕ್ಕಾನ. ಆ ನೋವಿನ ಸಂಕಟಕ್ಕೆ ಅವ ಅಳಕ್ಕೆ ಚಲೋ ಆಕ್ಕಾನ. ಅಳಕ್ಕೆ ಚಲೋ ಆದಾಗ ಅವನ ತಾಯಿ ಬಂದು ಏನಂತಾಳು ಅಂತಂದ್ರೆ, ಅವರು ನಿನ್ನ ಹುಣ್ಣು ತೊಳೆದ ಔಷಧ ಹಚ್ಚಿದ್ರಲ್ಲ ಅವ್ರನ್ನ ಹೊಡಿಯೋನ್ ತಡಿ ಅಂತೇಳಿ ತಿಳ್ಕೊಂಡು ಆ ಮಗ್ಗ ಸಮಾಧಾನ ಮಾಡ್ಕೊತ ಆ ತಾಯಿ ಮಲಿ ಉಣಿಸ್ತಾಳೆ. ಮಲಿ ಕುಡ್ದಾಗ ಆ ಹುಡುಗ ಸಮಾಧಾನ ಹೆಂಗೆ ಆಕತ್ತಲ್ಲ ಹಂಗೆ ಹೊಡೆದವರು ತಂದಿದ್ದಂಗೆ ನಾನು ಸೇವಾ ಮಾಡೋರು ನನ್ನ ತಾಯಿ ಇದ್ದಂಗಪ್ಪ. ನನಗೆ ಹೊಡೆದವರು ಅಷ್ಟೇ, ಸೇವಾ ಮಾಡಿದವ್ರು ನೀವು ಅಷ್ಟೇ. ಈ ಭೂಮಿ ಮ್ಯಾಲೆ ಈ ಜಗತ್ತಿನಾಗ ನನಗೆ ಎಲ್ಲರೂ ರಕ್ಷಣಾ ಮಾಡೋರು ಅದಾರಲ್ಲ ಹೊರತಾಗಿ ನನ್ನ ವೈರಿಗಳು ಯಾರೂ ಇಲ್ಲಪ್ಪ ಇಲ್ಲಿ ಅಂತೇಳಿ ಆ ಭಕ್ತರನ್ನ ಸಮಾಧಾನ ಮಾಡ್ತಾರೆ. ಅಲ್ಲಿಂದ ಮುಂದೆ ಕೆಲವು ದಿವಸದ ಮ್ಯಾಲೆ ಸೀಗೆ ಹುಣ್ಣಿಮೆ ಬಂದಿರ್ತೈತಿ. ಅವತ್ತಿನ ದಿವಸ ಸಿದ್ಧಾರೂಢರು ಊರಾಗ ಹೋಗಿ ಭಿಕ್ಷಾ ಬೇಡಿ ರೊಟ್ಟಿ ತಂದ ಆ ಹೆಗ್ಗೇರಿ ಕೆರೆ ದಂಡಿ ಮ್ಯಾಲೆ ಕುಂತ ರೊಟ್ಟಿ ತಿಂದ ನೀರು ಕುಡ್ದ ಅದ ದಂಡಿ ಮ್ಯಾಲೆ ಕುಂತಿರ್ತಾರೆ. ಅಂಥ ಟೈಮ್ದೊಳಗೆ ಒಬ್ಬ ರೈತ, ಮಂದ ಬುದ್ಧಿ ರೈತ ಏನು ಮಾಡ್ತೀವಿ ನಾವು ಅಂತಂದ್ರೆ, ಚರಗದ ಬುಟ್ಟಿ ಹೆಗಲ ಮ್ಯಾಗ ಹೊತ್ಕೊಂಡ ಕೈಯಾಗ ಆ ಬೆಂಕಿ ಹೊತ್ತಿದಂಥ ಕುಳ್ಳನ್ನು ಹಿಡ್ಕೊಂಡು ಹೊಲಕ್ಕೆ ಹೊಂಟಿರ್ತಾನೆ. ಆವಾಗ ಈ ಕೆರೆ ದಂಡಿ ಮ್ಯಾಗ ಕುಂತಂಥ ಸಿದ್ಧರನ್ನು ನೋಡಿ ಅವನು ಏನು ಮಾಡ್ತಾನು ಅಂತಂದ್ರೆ, ಸಿದ್ಧಾರೂಢರ ಹತ್ರ ಬಂದ ಮಾತಾಡಿಸ್ತಾನೆ. ಆವಾಗ ಸಿದ್ಧಾರೂಢರು ಮಾತಾಡೋಲ್ಲೇ ಮೌನವಾಗಿ ಕುಂಡಿರ್ತಾರೆ. ಅದಕ್ಕೆ ಆ ರೈತ ಅಂತಾನು, ನೀ ಮಾತಾಡಲಿಲ್ಲ ಅಂದ್ರೆ ನಿನ್ನ ಮಾತಾಡ್ಸೇ ತೀರ್ತೇನೆ ನೋಡು ಅಂತೇಳಿ ಏನು ಮಾಡ್ತಾನು ಅಂತಂದ್ರೆ, ಅವನ ಕೈಯೊಳಗೇನು ಬೆಂಕಿ ಹತ್ತಿದ ಕುಳ್ಳಿತ್ತಲ್ಲ ಆ ಕುಳ್ಳನ್ನು ಸಿದ್ಧಾರೂಢರು ಬೋಳ್ ತಲೆ ಮ್ಯಾಗ ಇಟ್ಟ ಗಿಡದ ಮರಿಗೆ ಹೋಗಿ ನಿಂದಿರ್ತಾನೆ. ಅಷ್ಟೊಳಗೆ ಅಲ್ಲಿ ಮತ್ತೊಬ್ಬ ಹೊಲದ ದಾರಿ ಹಿಡಿದು ಬರ್ತಿರ್ತಾನೆ. ಈ ಸಿದ್ಧಾರೂಢರ ತಲೆ ಮ್ಯಾಗಿದ್ದಂಥ ಬೆಂಕಿಯನ್ನು ನೋಡಿ ಮರಗುತ್ತಾ ಬಂದ, ಏನಪ್ಪ ಗುರುನಾಥ, ಏನು ನಿನ್ನ ಪರಿಸ್ಥಿತಿ ಇದು, ನಿನ್ನ ತಲೆ ಮ್ಯಾಗ ಬೆಂಕಿ ಇಟ್ಟವ್ರು ಯಾರಪ್ಪ ಅಂತೇಳಿ ಅವನು ನಂಬರ್ ಭಾವದಿಂದ ನಮಸ್ಕಾರ ಮಾಡಿ ಆ ಬೆಂಕಿ ತೆಗೆದ ಕೇಳ್ತಾನೆ. ಆವಾಗ ಸಿದ್ಧಾರೂಢರು ಹೇಳ್ತಾರೋ, ಈಗ ಕೆಲವೊಂದು ದಿವಸದ ಹಿಂದೆ ತಮ್ಮ ಈ ಶಿವಾಲಯದೊಳಗಿದ್ದಾಗ ನನ್ನ ತಲೆ ಮ್ಯಾಗ ಒಂದು ಸರ್ಪ ಆಡಕತ್ತಿತ್ತು. ಆವಾಗ ನಾನು ಶೇಷಧರ ಅಂತೇಳಿ ತಿಳ್ಕೊಂಡಿ. ಇವತ್ತು ಅದ ತಲೆ ಮ್ಯಾಗ ಬೆಂಕಿ ಇಟ್ಟಾರು, ಬೆಂಕಿ ನಿಗಿ ಕೆಂಡ ಐತಿ ನನ್ನ ತಲೆ ಮ್ಯಾಗ, ಅದಕ್ಕೆ ನಾ ಅಗ್ನಿಧರ ಅಂತೇಳಿ ತಿಳ್ಕೊತೇನೆ ಅಂತ ತಿಳ್ಕೊಂಡು ಅವರು ಸಿದ್ಧಾರೂಢರು ಏನು ಮಾಡ್ತಾರೋ ಗೈಗೈಸೆ ನಗಾಕ ಚಲೋ ಆಕ್ಕಾರ. ಆವಾಗ ಆ ಬೆಂಕಿಯನ್ನು ತೆಗೆದಂಥ ವ್ಯಕ್ತಿ ಅಂತಾನು ಇಂಥ ಶಾಂತಚಿತ್ತವನ್ನು ಕಂಡು ಅವ ಏನು ಮಾಡ್ತಾನೋ ಆ ಸಿದ್ಧಾರೂಢರನ್ನ ಹೊಗಳ್ಕೊಂತ ತನ್ನ ದಾರಿ ಹಿಡಿದ ಹೊಕ್ಕಾನೆ. ಆವಾಗ ಮುಂದೆ ಏನಾಕತಿ ಅಂತಂದ್ರೆ, ಸಿದ್ಧಾರೂಢರು ಸ್ವಲ್ಪ ಹೊತ್ತು ಇನ್ನೂ ಅಲ್ಲೇ ಕುಂತಿರ್ತಾರೆ. ಆವಾಗ ಆ ಬೆಂಕಿ ಇಟ್ಟಂಥ ರೈತ ಹೊಲಕ್ಕೆ ಹೋಗಿ ಚರಗ ಚೆಲ್ಲಿ ಹೊಳ್ಳಿ ಬರುವಾಗ ಮತ್ತೆ ಸಿದ್ಧಾರೂಢರು ಅಲ್ಲೇ ಕುಂತಿರ್ತಾರೋ. ಆವಾಗ ಅವ್ನು ಪಶ್ಚಾತ್ತಾಪ ಆಗಿ ಏನಂತಾನು ಅಂತಂದ್ರೆ,
ಸ್ವಾಮಿಗಳ ನಾನು ನಿಮಗೆ ವಿನಾಕಾರಣ ಕಷ್ಟ ಕೊಟ್ಟೇನ್ರಿಪ್ಪ, ನಮ್ಮ ತಪ್ಪಾಗೈತಿ ಅಂತೇಳಿ ಅವ್ರ ಕಾಲಿಗೆ ಬೀಳ್ತಾನೋ. ಅವಾಗ ಸಿದ್ಧಾರೂಢರು ಅಂತಾರು, ಹೌದು ತಮ್ಮ, ಯಾರು ಯಾವ ಬೀಜ ಬಿತ್ತಾರಲ್ಲ ಆ ಬೀಜದ ಫಲ ಅವರ ಉಣ್ಬೇಕಾಕೈತಪ್ಪ, ಬೇರೆ ಯಾರು ಉಣ್ಣಕ್ಕಾಗೋದಿಲ್ಲ ಅಂತೇಳಿ ತಿಳ್ಕೊಂಡು ಮಾಡಿದ್ದುಣ್ಣೋ ಮಾರಾಯ ಅಂತೇಳಿ ಅನ್ಕೊತ ಅವ್ರು ಏನು ಮಾಡ್ತಾರೆ, ಸಿದ್ಧಾರೂಢರು ಸಿದ್ಧಾಶ್ರಮಕ್ಕೆ ಬರ್ತಾರೆ. ಮುಂದೆ ಏನಾಕತಿ ಅಂತಂದ್ರೆ, ಆ ಬೆಂಕಿ ಇಟ್ಟವನ ಮನಸ್ಸಿನಾಗ ನಾನು ಸಿದ್ಧಾರೂಢರನ್ನ ಕಾಡಿದ್ನಲ್ಪ, ಅವ್ರು ವಿನಾಕಾರಣ ಕಷ್ಟ ಕೊಟ್ಟನಲ್ಪ ಅಂತಕ್ಕಂಥ ವಿಷಾದ ಭಾವ ಅವನ ಮನಸ್ಸಿನೊಳಗೆ ಬೆಳೆದ ಅದರ ವ್ಯತಿಯಿಂದ ಅವ 3 ತಿಂಗಳ ಆಗೋದ್ರೊಳಗನ ಅವ ಸತ್ತು ಹೋಗ್ತಾನ. ನಂತರ ಆ ಮಣಿಯವ್ರ ಸಹಿತ ಎಲ್ಲರೂ ಒಂದು ಗುರುವಿನ ಒಂದು ಶೋಭೆ, ಸದ್ಗುರುವಿನ ಒಂದು ಮರುಗು ಏನೈತಲ್ಲ ಆ ಮಣಿತನಕ್ಕೆ ಹತ್ತೆ ಅವರು ಇಡೀ ವಂಶನ ನಿರ್ವಂಶಿಯಾಗಿ ಹೋಗ್ತೈತಿ. ಅದಕ್ಕೆ ಏನಪ್ಪ ನಿಮ್ಮೆಲ್ಲರ ಕರ್ತವ್ಯ ಏನಪ್ಪ ಅಂತಂದ್ರೆ, ಸಾಧುಗಳನ್ನು, ಮಹಾತ್ಮರನ್ನು, ಬ್ರಹ್ಮಜ್ಞಾನಿಗಳನ್ನು ತೃಪ್ತಿಪಡಿಸಿದ್ವಿ ಅಂತಂದ್ರೆ ಅವ್ರ ಕರುಣೆ, ಅವ್ರ ಆಶೀರ್ವಾದದಿಂದ ನಮ್ಮ ವಂಶ ಉದ್ಧಾರ ಆಕ್ಕಾವು. ಅವ್ರ ಸೇವಾ ಮಾಡೋದ್ರಿಂದ ನಮ್ಮ ಚಿತ್ತ ಶುದ್ಧಿಯಾಗಿ ಎಲ್ಲ ಆಸೆಗಳು ಈಡೇರ್ತಾವೆ. ಅಂಥವ್ರ ಸಂಘ ಮಾಡೋದ್ರಿಂದ ಜ್ಞಾನ ಪ್ರಾಪ್ತಿ ಆಕ್ಕತಿ. ಅವನ ಬ್ರಹ್ಮದೇವ, ಅವನ ಬ್ರಹ್ಮಜ್ಞಾನಿ ಅದಾನಂತ ತಿಳ್ಕೊಂಡು ನಾವು ಸೇವೆ ಮಾಡಿದಾಗ ಮುಕ್ತರಾಕ್ಕೇವಿ. ಅದನ್ನು ಬಿಟ್ಟು ನಾವು ಆ ಸಾಧುಗಳನ್ನು, ಅಂಥ ತಪಸ್ವಿಗಳನ್ನು, ಅಂಥ ಬ್ರಹ್ಮಜ್ಞಾನಿಗಳನ್ನು ಕಂಡು ಕಾಣ್ದಂಗೆ ಇರೋದು, ಅವ್ರಿಗೆ ತೊಂದರೆ ಕೊಡೋದು, ಅವರಿಗೆ ಕಷ್ಟ ಕೊಡುವಂಥ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ ಅಂತಂದ್ರೆ ನಾವು ನಮ್ಮ ಸಹಿತ, ನಮ್ಮ ವಂಶ ಸಹಿತ ನಿರ್ನಾಮ ಆಗಿಕ್ಕೇವಿ, ಈ ಭೂಮಿ ಮ್ಯಾಗ ಕಡು ಕಷ್ಟವನ್ನು ಪಡಿತೀವಿ ಅಂತಕ್ಕಂಥದ್ದನ್ನು ನಾವು ನೀವು ಎಲ್ಲ ತಿಳ್ಕೊಂಡ ಅಂಥ ಮಹಾತ್ಮರ ಒಂದು ಸೇವೆ ಮಾಡ್ತಾ ಏನು ಮಾಡೋಣ, ಮುಕ್ತಿಯನ್ನು ಪಡೆಯೋಣ ಅಂತೇಳಿ ಹೇಳ್ತಾ, ಮುಂದಿನ ವಿಷಯ ಏನಪ್ಪ ಅಂತಂದ್ರೆ, ಕೆಲವು ದಿನಗಳ ಮ್ಯಾಲೆ ಏನಾಕತಿ ಅಂತಂದ್ರೆ, ಅವರ ಸಿದ್ಧಾರೂಢರ ಪರಮ ಭಕ್ತನಾಗಿರ್ತಕ್ಕಂಥ ಕುಜ್ಜನನವ್ರ ಭೀಮಪ್ಪಗೆ ಮಕ್ಕಳಿರೋದಿಲ್ಲ. ಆವಾಗ ಒಂದು ದಿವಸ ಆ ಭೀಮಪ್ಪ ಮತ್ತು ಅವರ ಪತ್ನಿ ಲಕ್ಷ್ಮವ್ವ ಇಬ್ಬರು ಏನು ಮಾಡ್ತಾರೋ ಅಂತಂದ್ರೆ, ಸಿದ್ಧಾಶ್ರಮಕ್ಕೆ ಬಂದ ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ, ಭೀಮಪ್ಪ ಅಂತಾನು, ಯಪ್ಪ ಗುರುಗಳ, ನಮಗೆ ಮಕ್ಕಳಿಲ್ಲ ಅನ್ನುವಂಥ ಸಂಕಟ ನನ್ನ ಹೆಂಡತಿಗೆ ಭಾಳ ಆಗಾಕತ್ತೈತಿ. ಅದಕ್ಕೆ ದಯವಿಟ್ಟು ನೀವು ನಮಗೆ ಮಕ್ಕಳನ್ನ ಕೊಡ್ರಿ ಅಂತೇಳಿ ತಿಳ್ಕೊಂಡು ಆಶೀರ್ವಾದ ಮಾಡಿರಿ ಅಂತ ತಿಳ್ಕೊಂಡು ಹೇಳಿದಾಗ ಸಿದ್ಧಾರೂಢರು ಅಂತಾರು, ನಿಮ್ಮ ಕುಲ ಉದ್ಧಾರ ಮಾಡುವಂಥ ಆತ್ಮಜ್ಞಾನಿ ಮಗ ಬೇಕು, ಇಲ್ಲ ಸಂಸಾರದೊಳಗೆ ಕಷ್ಟಪಟ್ಟ ದುಃಖ ಪಡುವಂಥ ಮಗ ಬೇಕು ಹೇಳ್ರಿ ಅಂತೇಳಿ ಅಂದಾಗ ಅವರಿಬ್ಬರು ದಂಪತಿಗಳಂತಾರು, ಸ್ವಾಮಿಗಳ, ಜ್ಞಾನಿಗಳಿಂದ ಹೊಗಳಿಸ್ಕೊಳ್ಳುವಂಥ ಮಗನ ಬೇಕು ನಮಗೆ, ಅಂಥ ಮಗನ ಆಗಲಿ ಅಂತೇಳಿ ಆಶೀರ್ವಾದ ಮಾಡಿರಿ ಅಂತಂದಾಗ ಸದ್ಗುರುಗಳಂತಾರು, ಹಂಗಾದ್ರೆ ಕೇಳ್ರಿ, ನಾನು ನಿಮಗೆ ಮಗ ಹಾಕ್ಕೇನಿ, ನನ್ನನ್ನು ನಿಮ್ಮ ಮಗ ಅಂತ ತಿಳ್ಕೊಂಡು ನನ್ನ ಪಾಲನೆ ಪೋಷಣೆ ಮಾಡಿರಿ. ಅದಕ್ಕೆ ಹಂಗೆ ನೀವು ಮಾಡಿದ್ರೆ ನಿಮ್ಮ ವಂಶ ಉದ್ಧಾರ ಆಕ್ಕತಿ ಅಂತೇಳಿ ಅಂದಾಗ ಅವರಿಬ್ಬರು ದಂಪತಿಗಳು ಅತಿ ಸಂತೋಷದಿಂದ ಒಪ್ಕೊಂಡು ಏನು ಮಾಡ್ತಾರೋ, ಅವತ್ತಿನ ದಿವಸ ಸದ್ಗುರುಗಳನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಿ ಓಣಿ ಎಲ್ಲ ಜನರಿಗೆ ಈ ಸುದ್ದಿನ ಮುಟ್ಟಿಸಿ ಮನೆಗೆ 5 ಮಂದಿ ಮುತ್ತೈದರನ್ನ ಕರ್ಕೊಂಡು ಬಂದ ಅವರಿಗೆ ಉಡಿ ತುಂಬ್ತಾರೆ. ಆ ಉಡಿ ತುಂಬಿಕೊಂಡಂಥ ಹೆಣ್ಮಕ್ಳು ಏನು ಮಾಡ್ತಾರೋ ಅಂತಂದ್ರೆ, ಬಾವಿಗೆ ಬಂದ ಆ ಗಂಗಾದೇವಿಯನ್ನು ಪೂಜೆ ಮಾಡಿ ತುಂಬಿದ ಕೊಡ ಹೊತ್ಕೊಂಡು ಬಂದ ಮನೆಯಾಗಿಟ್ಟು ಪಡಸಲಿ ಒಳಗಿಟ್ಟು ಆ ಕೊಡನ ಲಕ್ಷ್ಮವ್ವನ್ನ ಮತ್ತು ತಂದಂಥ ಹೊಸ ತೊಟ್ಟಿಲನ್ನು ಕಟ್ಟಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಆ ತೊಟ್ಟಲದೊಳಗೆ ಸಿದ್ಧಾರೂಢರನ್ನು ಕುಂಡ್ರಿಸಿ ಜೋಗಳ ಹಾಡಿ ಗುರು ಸಿದ್ಧಾರೂಢ ಅಂತೇಳಿ ನಾಮಕರಣ ಮಾಡಿ ಆ ಮುತ್ತೈದೆಯರು ಸಂತೋಷದಿಂದ ಆ ಮನೆಯೊಳಗೆ ಊಟ ಮಾಡಿ ತಮ್ಮ ಮನೆಗೆ ಹೊಕ್ಕಾರ. ಆ ನಂತರ ಸಿದ್ಧಾರೂಢರು ಪ್ರತಿದಿನ ಏನು ಮಾಡ್ತಾರೋ ಅಂತಂದ್ರೆ, ಮಠದೊಳಗೆ ಶಾಸ್ತ್ರ ಪ್ರವಚನವನ್ನು ಮುಗಿಸಿ ಮಂಗಳಾರತಿ ತೀರಿಸ್ಕೊಂಡ ವಸ್ತಿ ಸಿದ್ಧಾರೂಢರು
ಉಜ್ಜನ್ನವ್ರ ಮನೆಗೆ ಬರೋದು, ರಾತ್ರಿ ಅಲ್ಲಿ ಬಂದಂಥ ಭಕ್ತರಿಗೆ ಶಾಸ್ತ್ರ ಶ್ರವಣ ಮಾಡಿಸೋದು, ಬೆಳಗ್ಗೆ ಎದ್ದ ಕೂಡಲೇ ಮತ್ತೆ ಶಿವಭಜನೆ ಮಾಡಿ ಮಂಗಳಾರತಿ ತೀರಿಸಿ ಆಶ್ರಮಕ್ಕೆ ಬರುವಂಥ ಒಂದು ಪದ್ಧತಿ ಚಲೋ ಆಕ್ಕತಿ, ರೂಢಿ ಆಕ್ಕತಿ. ಆವಾಗ ಸಿದ್ಧಾರೂಢರು ಭೀಮಪ್ಪನವ್ರ ಮನೆ ಇದ್ದಾಗ ಅವ್ರ ಅಕ್ಕನೂ ಕೂಡ ಭಾಳ ಹುಡುಗಾಟಿಗೆ ಆಡ್ತಿರ್ತಾರೋ. ಚದುರಂಗದ ಆಟ ಆಡುವಾಗ ಏನಾದರೂ ತಂಟೆ ತೆಗೆದ ಜಗಳ ಮಾಡ್ತಿರ್ತಾರೋ. ಲಕ್ಷ್ಮವ್ವ ದೇವ್ರ ಪೂಜೆ ಮಾಡಿ ದೇವ್ರಿಗೆ ಇಟ್ಟಂಥ ನೈವೇದ್ಯವನ್ನು ಸಿದ್ಧಾರೂಢರು ಯಾವುದೋ ಮಾಯದಿಂದ ಹೋಗಿ ಊಟ ಮಾಡಿ ಬರ್ತಿರ್ತಾರೆ. ಹಿಂಗೆ ಅವರು ಆ ಮನೆಯೊಳಗೆ ಸಣ್ಣ ಮಕ್ಕಳಂಗೆ ಹುಡುಗಾಟಿಗೆ ಮಾಡ್ತಿರ್ತಾರೆ. ಇದನ್ನು ನೋಡಿದಂಥ ಅಲ್ಲಿ ಶಾಸ್ತ್ರ ಶ್ರವಣಕ್ಕೆ ಬಂದಂಥ ಭಕ್ತರು ಏನು ಮಾಡ್ತಾರೋ ಅಂತಂದ್ರೆ, ಹಿಂದಿನ ಕಾಲದೊಳಗೆ ಅಮ್ಮವ್ವ ಅಂತಕ್ಕಂಥ ಶಿವಭಕ್ತಳಿದ್ಳು. ಆಕೆಗೂ ಮಕ್ಕಳಿದ್ದಿದ್ದಿಲ್ಲ. ಆ ಭಕ್ತಳು ಆ ಪರಮಾತ್ಮಗೆ ಬೇಡ್ಕೊಂಡಾಗ ಆ ಸ್ವತಃ ಪರಮಾತ್ಮನ ಅವಳಿಗೆ ಮಗ ಆಗಿ ಬಂದ. ಆ ತಾಯಿ ಕೂಡ ಹೆಂಗೆ ಒಂದು ಲೀಲಾದಿಗಳನ್ನು ಮಾಡ್ತಿದ್ದ, ಆಟ ಪಾಠಗಳನ್ನು ಮಾಡ್ತಿದ್ದ, ಹಂಗೆ ನಮ್ಮ ಸಿದ್ಧಾರೂಢರು ಈ ಭೀಮಪ್ಪನವ್ರ ಮನೆಯೊಳಗೆ ಹಂಗೆ ಆಟ ಪಾಠಗಳನ್ನು ಮಾಡ್ತಾರೋ ಅಂತೇಳಿ ತಿಳ್ಕೊಂಡು ಏನು ಮಾಡ್ತಿದ್ರು, ಮಾತಾಡ್ತಿದ್ರು. ಹಂಗೆ ಈ ಇಬ್ಬರು ದಂಪತಿಗಳು ಭಾಗ್ಯವಂತರದಾರ ಅಂತೇಳಿ ತಿಳ್ಕೊಂಡು ಕೆಲವ್ರು ಅಂದ್ರೆ, ಇನ್ನು ಕೆಲವ್ರು ಏನು ಮಾಡ್ತಿದ್ರು ಅಂದ್ರೆ ಕಾಗಿ ಒದರಿದಂಗೆ ಭೀಮಪ್ಪನ ಕಾಡ್ತಿದ್ರು. ಆದರೂ ಆ ಭೀಮಪ್ಪ ಏನು ತಿಳ್ಕೊಂಡಿದ್ದ ಅಂತಂದ್ರೆ, ಹಿಂದೆ ಪರಮಾತ್ಮ ತನ್ನ ಭಕ್ತ ಸಿರಿಯಾಳನನ್ನು ಹೆಂಗೆ ಕಾಡಿದ ಹಂಗೆ ಈಗ ಇವರು ನನ್ನ ಕಾಡಕತ್ತಾರು. ಆದ್ರೆ ಈ ಸಿದ್ಧಾರೂಢನ ನನಗೆ ಪರಮಾತ್ಮನ ಸ್ವರೂಪದಾನು ಅಂತೇಳಿ ತಿಳ್ಕೊಂಡು ದೃಢವಾಗಿ ನಂಬಿದ್ದ. ಹೀಗಾಗಿ ಆ ಜನ ಆ ಭೀಮಪ್ಪಗೆ ಕುಂದು ಹೊರಿಸಿದ್ರು ಕೂಡ ಅವ ಅದಕ್ಕೆ ಹೆದರ್ದ, ಅಂಜದ, ಅಳಕದ ಸಿದ್ಧಾರೂಢರು ಸೇವಾ ಮಾಡ್ತಿದ್ದ ಅಂತನ್ನುವಲ್ಲಿಗೆ ಇವತ್ತಿನ ಒಂದು ಶಾಸ್ತ್ರ ಶ್ರವಣವನ್ನು ಮುಕ್ತಾಯಗೊಳಿಸೋಣಂತೇಳಿ ಹೇಳ್ತಾ, ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ.